ಇನ್ನು ಹಳೆ ವೈಷಮ್ಯದ ಹಿನ್ನೆಲೆ ರಾತ್ರಿ ಮಲಗಿದ್ದಾಗ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ತಡರಾತ್ರಿ ಮನೆಗೆ ಬೆಂಕಿ ಇಟ್ಟ ಹಿನ್ನೆಲೆ ಪಡಸಾಲೆಯಲ್ಲಿದ್ದ 2 ಬೈಕ್ಗಳು ಸುಟ್ಟು ಕರಕಲ್ಲಾಗಿವೆ. ಬೀದರ್ ತಾಲೂಕಿನ ಕಾಡುವಾದ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ 11:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಮನೆ ಬಾಗಿಲು ಲಾಕ್ ಮಾಡಿ ಪಡಸಾಲೆಯಲ್ಲಿ ನಿಲ್ಲಿಸಿದ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಬಾಕ್ಸರ್, ಹೊಂಡಾ, ಶೈನ್ ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾರೆ ಕಿರಾತಕರು. ಕಾಗವಾಡ ಗ್ರಾಮದ ಮಹತಾಬ್ ಎನ್ನುವರಿಗೆ ಸೇರಿದ ಮನೆಗೆ ಬೆಂಕಿಯನ್ನ ಇಡಲಾಗಿದೆ. ಮನೆಗೆ ಬೆಂಕಿ ಬಿದ್ದ ಹಿನ್ನೆಲೆ ಕುಟುಂಬಸ್ಥರನ್ನ ರಕ್ಷಿಸುವ ವೇಳೆ ಮಹತಾಬ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬ್ರಿಮ್ಸ್ ಆಸ್ಪತ್ರೆಗೆ ತಂದೆ ಮಹತಾಬ್ ಹಾಗೂ ಮೊಮ್ಮಗಳನ್ನ ದಾಖಲು ಮಾಡಲಾಗಿದೆ. ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಶಿವ್ ಅನಿಲ್ ಎಂಬುವರು ಬೆಂಕಿ ಇಟ್ಟಿದ್ದಾರೆ ಎಂದು ಗಾಯಾಳು ಮಹತಾಬ್ ಆರೋಪವನ್ನ ಮಾಡಿದ್ದಾರೆ. ಮನೆಯೊಳಗೆ 7 ಜನ ಮಲಗಿದ್ವಿ, ಎಚ್ಚರ ಆಗದಿದ್ರೆ ಮನೆಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾ ಇದ್ವಿ, ಮನೆಯ ಪಕ್ಕದ ಜನರು ಬಂದು ಬೆಂಕಿ ನಂದಿಸಿದ್ದಾರೆ ಅಂತ ಉತ್ತರ ಕರ್ನಾಟಕ ವಾಹಿನಿಯ ಜೊತೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಬೆಂಕಿಯ ಕೆನಾಲ್ಗೆ ಮನೆಯ ಪಡಸಾಲೆಯಲ್ಲಿದ್ದ ಸಾಮಾನುಗಳೆಲ್ಲ ಸುಟ್ಟು ಹೋಗಿವೆ. ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಗಾಯಾಳು ಮೆಹತಾಬ್ ಮನವಿಯನ್ನ ಮಾಡಿದ್ದಾರೆ. ಬಗ್ದಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂಥದ್ದು. ಸರ್, ನಾವು ಕಾಡೋದಾಗಿರ್ತೇವೆ. ನಾವು ಏನದ ಅಂದ್ರೆ ನಾವು ರಾತ್ರಿಗೆ ಮಲ್ಕೊಂಡಿದ್ದೆವು. 11, 11, 11:30, 12 ಆಗ್ಲತ್ತಿತ್ತು. ಪೌಣೆ 12 ಟೈಮಿನಾಗ ಅವ್ರು ಏನು ಮಾಡ್ಯಾರಂದ್ರೆ ನಮ್ಮ ಮನೆಯಲ್ಲಿ ಬೆಂಕಿ ಹಚ್ಚಾವ. ನಾವು ಮಲ್ಕೊಂಡೇವು ಒಳಗೆ. ಈಗ ನಮ್ಗಾರ ಅದು ಏನು ಖುನ ಇಲ್ಲ. ಈಗ ನಾವು ತಟ್ಟಿ ತೆರಲಾಗ ಬಂದೇವು ಹೊರಗೆ. ತಟ್ಟಿ ತೆರಲ್ ಹೊಣ್ತು. ಅದು ಹಗ್ಗದಿಂದ ಕಟ್ಟ್ಯಾವ. ಅದು ಸುತ್ತಳಿ ಹಚ್ಚಿ, ಆ ಸುತ್ತಳಿ ಹಚ್ಚಿ ಕಟ್ಟಿದ್ರೆ ಏನದ, ನಾವು ಜೋರು ಹಚ್ಚಿ ಎಳ್ಯಾಕೆ ಹೋದ್ರೆ ಬರಲ್ಲ ಹೊಣ್ತದು. ಮದ್ವಿ ನಾವು ಮೂಗರ್ ಕಲ್ತು ಏನದ, ನಾವು ಪಾರ್ಗಳು ನಾವು ಕಲ್ತು ಮೂಗರ್ ಕಲ್ತು ಏನದ ಅಂದ್ರೆ ಅದಕ್ಕೆ ಎಳ್ದು ಅದಕ್ಕೆ ತೆರೆದೆವು. ಹೊರಗೆ ಬರೋರಿಗೆ ಬೆಂಕಿ ಪೂರ ಮನೆ ಎಲ್ಲ ಅದು ಪಡ್ಸಲಿ ಎಲ್ಲ ಪೂರ ಮನೆ ಬೆಂಕಿ ಇದು ಆಯಿತು. ಈಗ ಪಾರ್ಗಳಿಗೆ ತೆಕ್ಕೊಳಕ್ಕೆ ಹೋಗಿ ನನ್ನ ಮೈಯೆಲ್ಲ ಸುಟ್ಟೈತೆ ಸರ್. ಮನೆ ಸುಟ್ಟೈತು. ಈಗ ಇದು ಆಯಿತು. ಅದ್ರ ಬಾದ್ ಏನದ ಅಂದ್ರೆ ನಾವು ಏನು ಮಾಡಿದೆವು ಅಂದ್ರೆ ಈಗ ಅದು ಪೊಲೀಸರಿಗೆಲ್ಲ ಹೇಳ್ದೆವು. ಕಡೆಗೆ ಅವ್ರು ಭೀ ಬಂದರು. ರಾತ್ರಿಗೆ 11 ಬಂದರು. ಬಂದು ನೋಡಿದ್ರು. ನೋಡಿ ಇದು ಮಾಡಿ ಕಂಪ್ಲೇಂಟ್ ಬರ್ದು ಮುಂಜಾನೆ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಅಂದರು. ಆಯ್ತು ಸರ್ ಅಂದೆವು. ಅದ್ರ ಬಾದ್ ನಾವು ಏನದ ಅಂತ ದವಾಖಾನೆ ಅದು ಯಾರು ಹಚ್ಚಾರ ಅಂದ್ರೆ ಈಗ ಶಿವ ಅಂತೇಳಿ ನಾವೊಬ್ಬ, ಅನಿಲ್ ಒಬ್ಬ ದೋಸ್ತರು. ಅವರಿಬ್ಬರು ಏನದ ಅಂದ್ರೆ ಒಂದು 5-6 ತಿಂಗಳ ಜುಟ್ಟಿಗೆ ನಡೆದಿತ್ತದು ನಮ್ದು. ಅಂದ್ರೆ ಮೊದ್ಲಬ್ ನಮ್ಮ ಮನ್ಯಾಗ ಹುಡುಗಿಯರು ಇದ್ದರು. ಅವ್ರು ಹುಡುಗಿಯರಿಗೆ ಏನದ ಅಂದ್ರೆ ಯಾವ್ದಾರ ಒಂದು ಕೇಳಬೇಕು, ಯಾವ್ದಾರ ಒಂದು ಹೇಳಬೇಕು, ಮಾಡಬೇಕು, ಹಿಂಗೆ ನಡೆದಿತ್ತು ಅಂದ್ರೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆವು. ಪೈಲೆಗೆ 5-6 ತಿಂಗಳು. ಹಾಂ, 5-6 ತಿಂಗಳು ಕೆಳಗೆ ಕಂಪ್ಲೇಂಟ್ ಭೀ ಕೊಟ್ಟಿದ್ದೆವು. ಜಗಳ ಭೀ ಆಯಿತು, ಎಲ್ಲನೇ ಆಯಿತು. ಅವರೆಲ್ಲ ಸಮಜಾಯಿಸಿ ಕಳಿಸಿದ್ರು. ಮತ್ತೇನದ ಅಂದ್ರೆ ಮತ್ತೆ ಈ ದಿನ ಸುಮ್ಮನೆ ಕುಂತರು. ಮತ್ತೆ ಈಗೇನಾದ್ರು ರಾತ್ರಿಗೆ ಹಿಂಗೆ ಮಾಡಿಬಿಟ್ರಿ ಸರ್. ಅದ ಸರ್, ಏನು ಮಾಡ್ರಿ ಸರ್, ನಮ್ಗೆ ನ್ಯಾಯ ಬೇಕಿದ್ದು. ಯಾರು ಸುಟ್ಟರು, ಯಾಕೆ ಸುಟ್ಟರು, ಯಾಕಿಲ್ಲ ಅಂತೇಳಿ ನಮ್ಗೆ ನ್ಯಾಯ ಮಾಡೋ ಕಡೆಯಿಂದ ನಮ್ಗೆ ಅವ್ರು ಬೇಕಂತ ನಮ್ಗೆ ಲಾಸ್ ಮಾಡ್ಬೇಕು, ಜೀವ ಕೊಲೆಯಾಗಬೇಕಂತೇಳಿ ಮಾಡ್ರಿ ಸರ್. ನಮಗೆ ಆ ಹೊರಗಿಂದ ಕೊಂಡಿ ಹಾಕಿದ್ರೆ ನಮ್ಗೆ ಹೊರಗೆ ಬರ್ಲಾಕ ಬರಲ್ದು. ಗ್ಯಾಸಿನ ಟಾಕಿ ಅದ ಅಲ್ಲೇ ಮೊಗ್ಲಾಗೆ ಸರ್. ಅದು ಗ್ಯಾಸಿನ ಟಾಕಿಗೆ ಹರ್ತಂದ್ರೆ ನಾವು ಅದಕ್ಕಿರ್ತೇವೆ ಸರ್. ಈಗ ಗಾಡಿ ಒಂದು ಹೊಂಡಾ ಶೈನ್ ಗಾಡಿ ಹೊಂಟೋಗ್ಯದ, ಹೊಸ ಗಾಡಿನೇ ಅದು. ಮತ್ತೊಂದು ಬಾಕ್ಸರ್ ಗಾಡಿ ಹೊಂಟೋಗ್ಯದ. ಈಗ ಅಡುಗೆ ಮಾಡೋದೆಲ್ಲ ಅದು ಎಲ್ಲ ಸುಟ್ಟು ಹೋಗ್ಯದ ಸರ್. ಹಾಂ, ಬಟ್ಟೆ ಭೀ ಹೋಗ್ಯದ ಸರ್. ಬಟ್ಟೆ ಭೀ ಏನು ಒಳಗಿಂದ ಥೋಡೆ ಬಚಾವ್, ಹೊರಗಿನ ಇದನ್ನು ಪೂರ ಹೋಗ್ಯದ ಸರ್. ಅವರು ಬಂದು ರಾತ್ರಿಗೆ ಬಂದು ಬರ್ಕೊಂಡು ಹೋಗ್ಯಾರ ಸರ್. ಈಗ ಮುಂಜಾನೆ ಬಾ ಅಂದ್ರೆ ಹೋಗಿ ನಾವು ಈ ಕಡೆ ಹಾಸ್ಪಿಟಲ್ಗೆ ಬಂದೇವೆ ಸರ್. ನಾವು ಅದಕ್ಕೆ ನಾವು ಮಕ್ಕಳಿಗೆ ಒಬ್ಬರಿಗೆ ಒಂದು ಕಾಲಿಗೆ ಹತ್ಯದ ಸರ್. ಕಾಲಿಗೆ ಚುಟ್ಕಿ ಹತ್ಯದ. ನನಗೇನ ಪೂರ ಇದು ಏನದ ನನಗೆ ಸುಟ್ಟು ಹೋಗ್ಯದ. ತೆಗಿಲಾಕ ನಾವು 7 ಮಂದಿ ಇದ್ದೇವೆ ಸರ್. ನಾನು ನಮ್ಮ ಎರಡು ಮಕ್ಕಳು, 3 ಮೊಮ್ಮಕ್ಕಳು ನಮ್ಮ ಮನ್ಯಾಗ. ಎಷ್ಟು ಮಂದಿ? ನನಗೆ ಇಬ್ಬರಿಗೆ ಆಗ್ಯದ ಸರ್. ನನಗವ ನನ್ನ ಹುಡುಗಿ ಒಂದು ಮೊಮ್ಮಳಿಗೆ ಒಬ್ಬ ಒಂದು ತೊಳೆ ಆಗಿ ನಮ್ಗೆ ಅದು ಹೊಗೆ ಅದು ಬೆಂಕಿ ಏನದ ಅಂದ್ರೆ ನಾವು ಮಕ್ಕಂದೇವು ನೋಡ್ರಿ. ಹೊರಗೆ ಹತ್ತದಲ್ಲ, ಆ ಇದ್ರಾಗಿಂದ ಬಂದು ಏನದ ಹೊಗೆ ಹೊಂಟ್ಲಾಕ ಶುರು ಮಾಡ್ತೀರಿ. ನಾವು ಅದು ಯಾಕೋ ಹೊಗೆ ಹೊಂಟದ ಅಂತೇಳಿ ಹೊರಗೆ ಬರಲ್ಲ ಖುಷಿ ಮಾಡಿದೆವು. ಅದು ಹೊರಗೆ ಬರಲ್ಲ ಖುಷಿ ಮಾಡಿದ್ರೆ ಏನದ ಅಂದ್ರೆ ತಟ್ಟಿ ತೆರೆಲ್ಲ ಹೊಂಟದು. ಹೊರಗೆ ಬೆಂಕಿ ಹಂಚಾರ ಪಡ್ಸಲ್ಯಾಗ ಬೆಂಕಿ. ಗಾಡಿ ಅಲ್ಲೇ ನಿಂತಿತ್ತು. ಗಾಡಿಗೆ ಬೆಂಕಿ ಹಚ್ಚಿ ಹಂಗೆ ಮನೆಗೆ ಭೀ ಬೆಂಕಿ ಹಚ್ಚಾರ ಅಂತೇಳಿ ಅಲ್ಲೇ ಗಾಡಿ ಬಲ್ಲಿ ಹಚ್ಚಾರ ಬೆಂಕಿ. ಹಾಂ, ಮನೆಗೆ ಪೂರ ಹಚ್ಚಿಬಿಟ್ರ ಅಂತೇಳಿ. ಅದು ಗಾಡಿ ಬಿ ಅಲ್ಲೇ ಇತ್ತು, ಸುಟ್ಟು ಹೋಗ್ಯದ ಅಂತೇಳಿ. ಅದು ಪೆಟ್ರೋಲ್ ಚೆಲ್ಲಾರ ಅಲ್ಲಿ ಪಡ್ಸಲೆ ಪೆಟ್ರೋಲ್ ಚೆಲ್ಲಾರ ಹಚ್ಬೇಕಾದ್ರೆ ಗಾಡಿ ಬಿ ಅಲ್ಲೇ ಇತ್ತು. ಗಾಡಿ ಭೀ ಸುಟ್ಟು ಹೋಗ್ಯದ. ಪಡ್ಸಲೆಗೆ ಏನಿದ್ದು ಸಾಮಾನು ಭೀ ಸುಟ್ಟು ಹೋಗ್ಯಾವ. ಹಾಂ, ಬಾಗಿಲಾಗೆಲ್ಲ ಹಚ್ಚಾವ. ಬಾಗಿಲಿಗೆ ಭೀ ಇದು ಹತ್ಲತ್ತಿತ್ತು. ನಾವು ಮಂದಿ ಜನ ಬಂದರು. ಬಂದು ಹತ್ತ ಮಾಡಿ ನೀರು ಹೊಡೆದೇನದ ಕಂಟ್ರೋಲ್ ಮಾಡಿರೋದು ಒಟ್ಟಿಗೆ.
ಆ ಗ್ಯಾಸಿಗೆ ಬರ್ಲಿಲ್ಲ ಅಂದ್ರೆ ಏನಾರು ಎಚ್ಚರ ಆಗ್ಲಿಲ್ಲ ಅಂದ್ರೆ ಏನೋ ಹೆಂಗೆ? ಅದು ಎಲ್ಲರೂ ಸತ್ತೋದೀವಿ ಸರ್. ನಾನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸತ್ತೋದೀವಿ ಸರ್. ಮತ್ತೇನಾದ್ರು ಇವತ್ತು ಮಣ್ಣು ಮಾಡೋದಿತ್ತು ನಮ್ಮದು. ನಿಮ್ಮ ಹೆಸರು? ನನ್ನ ಹೆಸರು ಮೈತಾಬ ಸರ್, ಯಾವ ಕಾಡ್ವಾ ಸರ್.